ನಟಿಯರನ್ನ ಮತ್ತು ಮಾಡೆಲ್ಗಳನ್ನ ಬಳಸಿಕೊಂಡು ನೀಲಿ ಚಿತ್ರಗಳನ್ನ ಬಿಡುಗಡೆ ಮಾಡ್ತಿದ್ರು ಎಂಬ ಆರೋಪದಲ್ಲಿ ಜೈಲು ಸೇರಿದ್ದ ಉದ್ಯಮಿ ರಾಜ್ ಕುಂದ್ರಾಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಪತಿಯಾಗಿರುವ ರಾಜ್ ಕುಂದ್ರಾರ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ. ಜಾರಿ ನಿರ್ದೇಶನಾಲಯ ಶಿಲ್ಪಾ ಶೆಟ್ಟಿ ಹಾಗೂ ರಾಜ್ ಕುಂದ್ರಾ ಆಸ್ತಿಗಳನ್ನ ಸೀಸ್ ಮಾಡಿದೆ. ಈ ಹಿಂದೆ ರಾಜ್ ಕುಂದ್ರಾ ಮೇಲೆ ನಟಿಯರನ್ನ ಮತ್ತು ಮಾಡೆಲ್ಗಳನ್ನ ಬಳಸಿಕೊಂಡು ನೀಲಿ ಚಿತ್ರ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಅಂದು ರಾಜ್ ಕುಂದ್ರಾ ನಾನು ಮಾಡಿದ್ದು ನೀಲಿ ಚಿತ್ರಗಳೆಲ್ಲ, ಅವು ಬರೀ ಕಾಮೋದ್ರೇಕ ಸಿನಿಮಾಗಳು ಅಂತ ಸಮರ್ಥನೆ ಮಾಡಿಕೊಂಡಿದ್ರು. ಅಲ್ಲದೆ ರಾಜ್ ಕುಂದ್ರಾ ನಡೆಸುತ್ತಿದ್ದರು ಎನ್ನಲಾದ ಅಶ್ಲೀಲ ಸಿನಿಮಾ ದಂಧೆಯಲ್ಲಿ ನಟಿ ಕಮ್ ಮಾಡೆಲ್ ಗೆಹನಾ ವಸಿಷ್ಠ ಕೂಡ ಅರೆಸ್ಟ್ ಆಗಿದ್ರು. ಇದೆಲ್ಲ ಅಂದಿನ ಕಥೆಯಾದ್ರೆ ಸದ್ಯ ರಾಜ್ ಕುಂದ್ರಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಬಾಲಿವುಡ್ನ ಫೇಮಸ್ ಸೆಲೆಬ್ರಿಟಿ ದಂಪತಿ ಸಾಲಿನಲ್ಲಿ ಕಾಣಿಸಿಕೊಳ್ಳೋ ನಟಿ ಶಿಲ್ಪಾ ಶೆಟ್ಟಿ ಮತ್ತು ರಾಜ್ ಕುಂದ್ರಾ ದಂಪತಿಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಬಿಟ್ಕಾಯಿನ್ ಪುಂಜಿ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಲ್ಪಾ ಶೆಟ್ಟಿ ಮತ್ತು ಪತಿ ರಾಜ್ ಕುಂದ್ರಾಗೆ ಸೇರಿದ 97.79 ಕೋಟಿ ರೂಪಾಯಿ ಆಸ್ತಿಯನ್ನ ಇಡಿ ವಶಕ್ಕೆ ಪಡೆದಿದೆ. ಅಲ್ಲದೆ ಇದರ ಜೊತೆಗೆ ನಟಿ ಶಿಲ್ಪಾ ಶೆಟ್ಟಿ ಹೆಸರಲ್ಲಿದ್ದ ಫ್ಲಾಟ್ ಒಂದನ್ನ ಸಹ ಇಡಿ ವಶಕ್ಕೆ ಪಡೆದಿದೆ. ಹಾಗಿದ್ರೆ ಈ ಪೊಂಜಿ ಹಗರಣ ಅಂದ್ರೆ ಏನು ಅಂತ ನೋಡೋದಾದ್ರೆ, ಅಮಿತಾ ಭಾರದ್ವಾಜ್ ಎಂಬ ಉದ್ಯಮಿ ಬಿಟ್ಕಾಯಿನ್ ಕೊಡಿಸೋದಾಗಿ ಜನರಿಗೆ ಆಮಿಷವನ್ನ ಒಡ್ಡಿ 6,600 ಕೋಟಿ ಹಣವನ್ನ ಸಂಗ್ರಹಿಸಿ ವಂಚಿಸಿದ್ರು. ಅಮಿತ್ ಭಾರದ್ವಾಜ್ ಈ ಪೊಂಜಿ ಹಗರಣದ ಮಾಸ್ಟರ್ ಮೈಂಡ್ ಆಗಿದ್ದು 2017ರಲ್ಲಿ ಈ ಹಗರಣ ಬೆಳಕಿಗೆ ಬಂದಿತ್ತು. ಆಗ ಇಡಿ ಅಧಿಕಾರಿಗಳು ತನಿಖೆಯನ್ನ ಆರಂಭಿಸಿದ್ರು. ಆದ್ರೆ ಹಗರಣದ ಆರೋಪಿಯಿಂದ ರಾಜ್ ಕುಂದ್ರಾ 265 ಬಿಟ್ ಕಾಯಿನ್ಗಳನ್ನ ಪಡೆದಿದ್ದಾರೆ ಎಂದು ಇಡಿ ಆರೋಪಿಸಿದೆ. ಈ ಹಿನ್ನೆಲೆ ಅಧಿಕಾರಿಗಳು ರಾಜ್ ಕುಂದ್ರಾ ಅವರಿಗೆ ಸೇರಿದ ಆಸ್ತಿಗಳನ್ನ ಜಪ್ತಿ ಮಾಡಿದೆ. ಅತ್ತ ಇಡಿ ಅಧಿಕಾರಿಗಳು ಆಸ್ತಿಗಳನ್ನ ಸೀಸ್ ಮಾಡಿದ್ರು. ಇತ್ತ ರಾಜ್ ಕುಂದ್ರಾ ಮತ್ತು ನಟಿ ಶಿಲ್ಪಾ ಶೆಟ್ಟಿ ತಮ್ಮ ಮೇಲಿನ ಆರೋಪವನ್ನ ನಿರಾಕರಿಸಿದ್ದಾರೆ. ನಾವು ಯಾವುದೇ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂದಿದ್ದಾರೆ. ಒಟ್ಟಾರೆ ನೀಲಿ ಚಿತ್ರಗಳ ತಯಾರಿಕೆ ಪ್ರಕರಣದಿಂದ ಸಾಕಷ್ಟು ಅವಮಾನಕ್ಕೆ ಒಳಗಾಗಿದ್ದ ಶಿಲ್ಪಾ ಶೆಟ್ಟಿಗೆ ಪತಿಯಿಂದ ಮತ್ತೆ ಮುಜುಗರಕ್ಕೊಳಗಾಗುವ ಸನ್ನಿವೇಶ ಎದುರಾಗಿದೆ.